ಮುಖ್ಯಮಂತ್ರಿ ಆಗಿರ್ತೀರಾ 2009ರಲ್ಲಿ ಭೀಕರ ಪ್ರವಾಹ. ಆ ಟೈಮಲ್ಲಿ ಆಲ್ಮೋಸ್ಟ್ ಮಂತ್ರಾಲಯ ಮುಳುಗಿ ಹೋಗಿರುತ್ತೆ. ಯತಿಗಳು ಕೂಡ ಅಲ್ಲಿ ನೀರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸೊ ನಿಮ್ಮ ಅತ್ಯಂತ ಮುತುವರ್ಜಿಯಿಂದ ಯತಿಗಳನ್ನು ರಕ್ಷಣೆ ಮಾಡಲಾಗುತ್ತೆ ಆ ಟೈಮಲ್ಲಿ. ಸೊ ಅತ್ಯಂತ ಒಂದು ಭೀಕರವಾದ ಇದು ಅವಾಗ ಪರಿಸ್ಥಿತಿ. ಅಲ್ಲ, ಅದು ಇಡೀ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗದೇ ಇರೋಂಥ ಒಂದು ಘಟನೆ ಅದು. ಆ ಸಂದರ್ಭದಲ್ಲಿ ಮಂತ್ರಾಲಯದ ಗುರುಗಳು ಇನ್ನೇನು ಮೇಲೆ ಮೇಲೆ ನೀರು ಹೋಗಿ ಆಲ್ಮೋಸ್ಟ್ ಎದೆವರೆಗೂ ನೀರು ಬಂದಾಗ ಶೋಭಾ ಕರಂದ್ಲಾಜೆ ಇವತ್ತೇನು ಕೃಷಿ ಸಚಿವರಿದ್ದಾರೆ, ಅವರು ಹೆಲಿಕಾಪ್ಟರ್ ಮೂಲಕ ಹೋಗಿ ಅವರನ್ನು ಮೇಲೆತ್ತಿ ಹೆಲಿಕಾಪ್ಟ್ರಲ್ಲಿ ಕುಂಡಿಸ್ಕೊಂಡು ಕರ್ಕೊಂಬಂದು ಉಳಿಸ್ತಾರೆ. ಅವರು ಅದನ್ನು ಜೀವನದಲ್ಲಿ ನಾವು ಮರೆಯೋಕ್ಕಾಗೋದಿಲ್ಲ. ಆ ಸಾಧನೆ, ಆ ಶ್ರಮ ಹಾಕೋದಂಥದ್ದು ಶೋಭಾ ಕರಂದ್ಲಾಜೆ ಇವತ್ತಿನ ಕೃಷಿ ಸಚಿವರು ಶ್ರಮದಿಂದ ಅವತ್ತು ಅವ್ರು ಬದುಕಿದ್ರು. ಇಲ್ಲಾಂದರೆ ಇನ್ನೊಂದು 2, 3, 4, 5 ನಿಮಿಷ ಆಗಿದ್ರು ಸಹ ಅವರು ಉಳಿತಾ ಇರಲಿಲ್ಲ. ಅದಾದಮೇಲೆ ನಾನು ಮಂತ್ರಾಲಯಕ್ಕೆ ಅನೇಕ ರೀತಿಯ ಸಂದರ್ಭದಲ್ಲಿ ಮಾಡಿದ್ದೇವೆ. ಅಲ್ಲಿ ಅದೊಂದು ಏನೇನು ಎಲ್ಲ ಸವಲತ್ತುಗಳು ಬೇಕು ಅಂತ ಅಪೇಕ್ಷೆ ಪಟ್ಟರು ಅದೆಲ್ಲವನ್ನು ಮಂತ್ರಾಲಯದಲ್ಲಿ ಅಕ್ಷರಶಃ 100 ಕೋಟಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡಿದಂಥದ್ದು. ಕೇವಲ ಒಂದು 2 ವರ್ಷದಲ್ಲಿ ಅದು ಮುಳುಗೋಗಿದ್ದಂಥ ಬ್ರಿಡ್ಜು ತೇಲೋಗಿತ್ತು, ಅದನ್ನು ಕಟ್ಟಿಸ್ಕೊಟ್ಟಂಥದ್ದು. ಈಗಲೂ ಯಾರಾದರೂ ಅಲ್ಲಿ ಹೋದರೆ ಇದು ಯಡಿಯೂರಪ್ಪನವ್ರ ಬ್ರಿಡ್ಜು ಅಂತ ಹೇಳ್ತಾರೆ. ಹೀಗಾಗಿ ಮಂತ್ರಾಲಯದಕ್ಕೂ ನನಗೂ ಭಾಳ ನಾವು ಸಂಬಂಧ. ಈಗಲೂ ನಾನು ಏನಾದರೂ ಬೇಸರ ಆದರೆ ಹೋಗೋದು ಮೊದಲನೇದು ಅಂದರೆ ಮಂತ್ರಾಲಯಕ್ಕೆ, ರಾಯರ ದರ್ಶನ. ಈ ಮಂತ್ರಾಲಯದ ಯತಿಗಳು ಕೂಡ ನಿಮ್ಮ ಬಗ್ಗೆ ಒಂದು 4 ಮಾತಾಡಿದರೆ ಅದನ್ನು ನೋಡೋಣ ಸರ್. ನಮ್ಮ ಕರ್ನಾಟಕ ರಾಜ್ಯದ ಜನನಾಯಕರಾಗಿರ್ತಕ್ಕಂತಹ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಈ ಕ್ಷೇತ್ರಕ್ಕೆ ತುಂಬ ವಿಶೇಷವಾದಂತಹ ಭಕ್ತರಾಗಿದ್ದಾರೆ. 2009 ತುಂಗಭದ್ರಾ ಮಹಾಪ್ರವಾಹದ ಸಂದರ್ಭದಲ್ಲಿ ಕರ್ನಾಟಕ ಆಂಧ್ರ ಉಭಯ ರಾಜ್ಯಗಳ ಸಂಪರ್ಕ ಸೇತುವೆಯಾದಂತಹ ತುಂಗಭದ್ರಾ ಸೇತುವೆ ಸಂಪೂರ್ಣವಾಗಿ ನಾಶಗೊಂಡಾಗ ಯುದ್ಧ ಪ್ರಾತಿಪದಿಕವಾಗಿ ಆ ಎರಡೂ ರಾಜ್ಯಗಳ ಸಂಪರ್ಕ ಸೇತುವೆಯನ್ನು ನಿರ್ಮಿಸಿದ್ದಲ್ಲದೆ ಮಂತ್ರಾಲಯದ ಪುನರ್ ನಿರ್ಮಾಣಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳ ನಿಧಿಯಿಂದ ಸುಮಾರು 11 ಕೋಟಿಗೂ ಮಿಗಿಲಾದಂತಹ ಅನುದಾನವನ್ನು ನೀಡಿ ಅನೇಕ ಬಗೆಯಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಉತ್ತಮ ಧಾರ್ಮಿಕ ಶ್ರದ್ಧೆ ಉಳ್ಳವರು, ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರು, ಕರ್ನಾಟಕದ ಜನನಾಯಕರು ಆಗಿದ್ದಾರೆ. ಅವರಿಗೆ ಶ್ರೇಯಸ್ಸಾಗಲಿ, ಅವರಿಗೆ ಕ್ಷೇಮವಾಗಲಿ, ಅವರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆವಾಗ ಮಾತ್ರ ಮನುಷ್ಯನ ಬದುಕು ಸರಿಯಾದ ದಿಕ್ಕಿನಲ್ಲಿ ಸಾಗಲಿಕ್ಕೆ ಸಾಧ್ಯ ಅನ್ನೋ ಹಿರಿಯರ ಮಾತಿನಂತೆ ಸನ್ಮಾನ್ಯ BS ಯಡಿಯೂರಪ್ಪನವರು ಒಬ್ಬ ಅಪ್ರತಿಮ ಅಪರೂಪದ ರಾಜಕೀಯ ನಾಯಕರು. ಒಂದು ದೃಷ್ಟಿಯಿಂದ ಅವರೊಂದು ದಂತಕತೆ ಅನ್ನೋ ರೀತಿಯಲ್ಲಿ ಇವತ್ತು ಬೆಳೆದು ಬಂದವರಾಗಿದ್ದಾರೆ. ವಿಶೇಷವಾಗಿ ಶ್ರೀಶೈಲ ಪೀಠದ ಪರಂಪರಾನುಗತ ಜಗದ್ಗುರುಗಳ ಮೇಲೆ ಬಹಳಷ್ಟು ಶ್ರದ್ಧೆಯನ್ನು ಇಟ್ಕೊಂಡು ಮೊದಲಿನಿಂದಲೂ ಅವರು ತಮ್ಮ ಸಾಧನೆಯನ್ನು ಪ್ರಾರಂಭಿಸಿರುವಂಥವ್ರು. ಒಂದು ಕಾಲಕ್ಕೆ ಇನ್ನೂ ಅವರು ರಾಜಕೀಯವನ್ನು ಪ್ರವೇಶನೇ ಮಾಡಿರಲಿಲ್ಲ. ಯಾವುದೋ ಒಂದು ವ್ಯಾಪಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಶ್ರೀಶೈಲ ಪೀಠದ ಲಿಂಗೈಕ್ಯ ವಾಗೀಶ ಜಗದ್ಗುರುಗಳ ಒಡನಾಟ ಅವರಿಗೆ ಬರುತ್ತೆ. ಅವರ ವಿವಾಹ ಪೂರ್ವದಿಂದಲೂ ಅವರಿಗೆ ಲಿಂಗೈಕ್ಯ ವಾಗೀಶ ಜಗದ್ಗುರುಗಳು ಆಶೀರ್ವಾದವನ್ನು ಮಾಡೋದರ ಜೊತೆಗೆ ಅವರ ವಿವಾಹಕ್ಕೆ ಬಂದ ತೊಡಕನ್ನು ದೂರ ಮಾಡಿ ಅದನ್ನು ಕೂಡ ಸುರಳಿತವಾಗಿ ನಡೆಯೋದರ ಜೊತೆಗೆ ಮುಂದೊಮ್ಮೆ ಈ ನಾಡಿನ ದೊರೆಯಾಗಿ ಇವರು ಬೆಳಗುತ್ತಾರೆ ಅನ್ನುವಂಥ ಭವಿಷ್ಯವನ್ನು ವಾಗೀಶ ಜಗದ್ಗುರುಗಳವರು ನುಡಿದಿರುವಂಥದ್ದು. ಸ್ವಾಮೀಜಿಗಳು, ಯತಿಗಳು ಇಷ್ಟೊಂದು ಅರ್ಥಪೂರ್ಣವಾದ ಮಾತನ್ನು ನಿಮ್ಮ ಬಗ್ಗೆ ಹೇಳಿದರು. ನಿಜವಾಗಲೂ ಕೇಳಲಿಕ್ಕೆ ಇಷ್ಟೊಂದು ಖುಷಿಯಾಗುತ್ತೆ ಸರ್. ನೀವು ಮುಖ್ಯಮಂತ್ರಿ ಆದಾಗೂ ಕೂಡ ಯಾವುದೇ ಜಾತಿ, ಧರ್ಮ, ಕುಲ ನೋಡದೆ ಎಲ್ಲ ಮಠಮಾನ್ಯಗಳಿಗೆ ಉದಾರವಾಗಿ ನೀವು ಧನ ಸಹಾಯನ ಘೋಷಣೆ ಮಾಡ್ತೀರಿ. ಆ ಕಾರಣಕ್ಕೆ ಇವತ್ತು ಎಷ್ಟೊಂದು ಚಿಕ್ಕ ಪುಟ್ಟ ಮಠಗಳು ತುಂಬ ಅದ್ಭುತವಾಗಿ ಬೆಳೆದು ಲೋಕ ಕಲ್ಯಾಣವನ್ನು ಮಾಡ್ತಾ ಇದ್ದಾವೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ರಾಜ್ಯದ ಉದ್ದಗಲಕ್ಕೆ ಯಾವುದೇ ಮಠ ಮಂದಿರಗಳಿರ್ಬೋದು, ಇವತ್ತು ಒಂದು ಎತ್ತರಕ್ಕೆ ಬೆಳೆದು ಅಲ್ಲಿ
ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ನಾನು ಕೊಟ್ಟಂಥ ಕೋಟ್ಯಾಂತರ ರೂಪಾಯಿ ಅನುದಾನ ಒಂದಲ್ಲ ಎರಡಲ್ಲ ನೂರಾರು ಮಠಗಳಿಗೆ 1, 2, 3, 4, 5, 10 ಕೋಟಿವರೆಗೂ ಆ ಥರ ಹಣವನ್ನು ಕೊಟ್ಟ ಪರಿಣಾಮ ಮಠಗಳು ಜನರಿಗೋಸ್ಕರ ಇರುವಂಥದ್ದು. ಹೌದು, ಅಕ್ಷರ ದಾಸೋಹ, ಅನ್ನ ದಾಸೋಹ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಲಾಭ ಅನುಕೂಲ ಆಗುತ್ತೆ, ಜನರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಭಾಳಷ್ಟು ಮಾಡಿದಂಥದ್ದು ನನಗೆ ನೆಮ್ಮದಿ ಇದೆ, ತೃಪ್ತಿ ಇದೆ, ಸಮಾಧಾನ ಇದೆ. ಅನೇಕ ಜನ ಅವಾಗ ಹೋರಾಟ ಮಾಡಿದ್ರು ನನ್ನ ವಿರುದ್ಧ, ಮಠ ಮಂದಿರಗಳು ಹಣ ಕೊಡ್ತಾನೆ ಅಂತ. ಆದರೆ ನಾನು ಯಾವುದಕ್ಕೂ ಕೇರ್ ಮಾಡ್ದೇನೆ ನಾನೇನು ಮಾಡ್ತಾಯಿದ್ದೆ ಸರಿ ಇದೆ ಅಂತ ನನಗೆ ತೃಪ್ತಿ ಇದ್ದದರಿಂದ ಅದನ್ನು ಮಾಡ್ಕೊಂಡು ಬಂದೆ. ಈಗ ಎಲ್ಲ ಮಠ ಮಂದಿರಗಳು ಸಹ ಇವತ್ತು ನೆನಪಿಸ್ಕೊತಾರೆ. ಅದೇ ರೀತಿ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಸಂತೋಷ ತರುವಂಥ ಸಂಗತಿ. ಅದು ಒಳ್ಳೆಯ ಕೆಲಸ ಅಂತೇಳಿ ಎಲ್ಲರೂ ಮೆಚ್ಚಿದ್ದಾರೆ ಈಗ. ಸರ್, ನೀವು ಈ ಮುಖ್ಯಮಂತ್ರಿ ಆದಾಗ ಒಂದು ಹೆಣ್ಣು ಮಕ್ಕಳಿಗೆ, ಆಗ ತಾನೇ ಹುಟ್ಟುವಂಥ ಹೆಣ್ಣು ಮಕ್ಕಳಿಗೆ 10,000 ರೂಪಾಯಿದು ಬಾಂಡದ ಒಂದು ಯೋಜನೆ ಜಾರಿಗೆ ತರ್ತೀರಿ. ಆಮೇಲೆ ಸೈಕಲ್ ವಿತರಣೆ ಮಕ್ಕಳಿಗೆ ಮಾಡ್ತೀರಿ. ಇವೆರಡು ತುಂಬ ಜನಮಾನಸದಲ್ಲಿ ಇರುವಂತಹ ಯೋಜನೆಗಳು. ಸೊ ಈ ಐಡಿಯಾ ನಿಮ್ಗೆ ಹೇಗೆ ಬಂತು? ಅಲ್ಲ, ದೇಶದಲ್ಲಿ ಮೊದಲ ಬಾರಿಗೆ ಬಡವರ ಮನೆಯಲ್ಲಿ ಹುಟ್ಟುವಂಥ ಹೆಣ್ಣು ಮಗಳು ಕಣ್ಣೀರು ಹಾಕಬಾರ್ದು, ಅವ್ರ ತಂದೆ ತಾಯಿಗಳು ಕಣ್ಣೀರು ಹಾಕಬಾರ್ದು ಅಂತೇಳಿ ಈ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಂಥದ್ದು. 10,000 ರೂಪಾಯಿ ಅವ್ರ ಹೆಸರಿಗೆ ಡಿಪಾಸಿಟ್ ಇಟ್ಟು ಅವಳಿಗೆ 18 ವರ್ಷ ಆದಾಗ 1.25 ಲಕ್ಷ ರೂಪಾಯಿ ಅವಳಿಗೆ ಸಿಗುವಂತೆ ಮಾಡಿ ಇವಾಗ ಸುಮಾರು 20 ಲಕ್ಷ ಜನರಿಗೆ ಆ ಸವಲತ್ತುಗಳು ಸಿಗ್ತಾಯಿದೆ. ಇದು ಭಾಗ್ಯಲಕ್ಷ್ಮಿ ಯೋಜನೆ. ದೇಶದಲ್ಲಿ ಯಾರೂ ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ, ಚಿಂತೆನೂ ಮಾಡಲಿಲ್ಲ. ಆ ಕೆಲಸ ಮಾಡೋದು ನನಗೆ ತೃಪ್ತಿ ತಂದಿದೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಆ ಕಾಲದಲ್ಲಿ ಮನೆ ಬಿಟ್ಟು ಶಾಲೆಗೆ ಹೋಗೋದೇ ಕಷ್ಟ ಅನ್ನೋಂಥ ಕಾಲದಲ್ಲಿ ಆ ಬೈಸ್ಕಲ್ ಕೊಡೋದನ್ನು ಪ್ರಾರಂಭ ಮಾಡೋದು ಹೆಣ್ಣು ಮಕ್ಕಳಿಗೆ. ಸೊ ಶಾಲೆಗೆ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಯಿತು. ಅದಾದಮೇಲೆ ಗಂಡು ಮಕ್ಕಳು ಸಹ ಒತ್ತಾಯ ಮಾಡಿದ್ರು, ಅವ್ರಿಗೂ ಕೊಡೋಕ್ಕೆ ಶುರು ಮಾಡೋದು. ಸೊ ಭಾಗ್ಯಲಕ್ಷ್ಮಿ ಯೋಜನೆ, ಬೈಸ್ಕಲ್ ಕೊಟ್ಟಂಥ ಯೋಜನೆ, ಮತ್ತು ರೈತರಿಗೆ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡುವಂಥದ್ದು, ಇದೆಲ್ಲವೂ ಸಹ ನಮ್ಮ ಜನರಿಗೆ ಹೆಚ್ಚು ಅನುಕೂಲ ಆಯಿತು. ಇವತ್ತು ನೆನೆಸ್ತಾರೆ, ಇದು ಇವತ್ತಿಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಸರ್, ನೀವು ಇನ್ನೊಂದು ಘಟನೆ ನಿಮಗೆ ನೆನಪಿರಬೇಕು. ಈ ರಾಮ ಜನ್ಮಭೂಮಿ ಹೋರಾಟ ನಡೀತಾ ಇರುತ್ತು. ಆ ಸಂದರ್ಭದಲ್ಲಿ ನೀವು ರಾಜ್ಯದಿಂದ ಹೆಚ್ಚು ಕಮ್ಮಿ ಅದರ ಮುಂದಾಳತ್ವ ವಹಿಸಿರೋರು. ಸೊ ನೀವು ಅಲ್ಲಿ ಹೋರಾಟಕ್ಕೆ ಒಂದು 22 ದಿನ ಹೋಗಿರ್ತೀರ ಉತ್ತರ ಪ್ರದೇಶಕ್ಕೆ. ಹೋದಾಗ ಅಲ್ಲಿ ಬಂಧನ ಆಗುತ್ತೆ, ಸೊ ಓಡಿ ಹೋಗೋ ಪ್ರಯತ್ನ ಆಗುತ್ತೆ. ಆ ಘಟನೆ ಏನಾದ್ರು ನೆನಪಿದೆ? ಏನಾಯಿತು ಅವಾಗ ಅಂತ? ಖಂಡಿತ ನೆನಪಿದೆ. ರಾಮ ಜನ್ಮಭೂಮಿ ಹೋರಾಟ ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಇಲ್ಲಿರೋಂಥ ಬಂಧುಗಳಿಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅವತ್ತು ಸಾಯಂಕಾಲ ಪ್ರಾರಂಭ ಆದದ್ದು ಬೆಳಕರಿಯೋದ್ರೊಳಗಾಗಿ ಪೂರ್ತಿ ಆ ಒಂದು ಗುಡ್ಡವನ್ನು ನೆಲಸಮ ಮಾಡಿ ಪೇಜಾವರ ಶ್ರೀಗಳು ಬೆಳಗ್ಗೆ ಎದ್ದು ರಾಮನ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ನನ್ನ ಪೂರ್ವಜನದ ಪುಣ್ಯಫಲ, ಪೇಜಾವರ ಶ್ರೀಗಳ ಜೊತೆಗೆ ನಾನು ಇದ್ದೆ ಅವತ್ತು. ಆ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಉಳಿದು ಬಂದದ್ದು ಹೆಚ್ಚು ಬೇರೆ ವಿಷಯ. ಆ ಒಂದು ಹೋರಾಟದಲ್ಲಿ, ಆ ಗಲಾಟೆನಲ್ಲಿ, ಆ ಗೊಂದಲದಲ್ಲಿ ಮತ್ತು ಅಲ್ಲೊಂದು ದೊಡ್ಡ ಸಾರ್ವಜನಿಕ ಸಭೆ ಆಯಿತು ಅವತ್ತು ಸಾಯಂಕಾಲ. ಲಾಲ್ ಕೃಷ್ಣ ಅದ್ವಾನಿಯವರೆಲ್ಲ ಬಂದಿದ್ದರು, ಭಾಳ ದೊಡ್ಡ ಸಭೆ ಆಯಿತು. ಸೊ ಅಕ್ಷರಶಃ ಲಕ್ಷಾಂತರ ಜನ ಸೇರಿದರು. ಅದಾದಮೇಲೆ ಎಲ್ಲ ಘಟನೆಗಳು ನಡೀತು. ಮಾರನೇ ಬೆಳಿಗ್ಗೆ ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆಯನ್ನು ಪೇಜಾವರ ಶ್ರೀಗಳು ಮಾಡಿದ್ರು. ಜೊತೆಗೆ ನಾನು ಇದ್ದದ್ದು ನಂದು ಯಾವುದೋ ಪೂರ್ವಜನದ ಪುಣ್ಯಫಲ ಅಂತ ನಾನು ಭಾವಿಸ್ತೀನಿ. ಅದು ಇಷ್ಟೇ ಇರೋವಂಥದ್ದು, ಮೋದಿ ಅಂತ ಒಬ್ಬ ಮಹಾನ್ ನಾಯಕ ಇಲ್ಲಿರುವಂಥವ್ರು ಗಮನಿಸಬೇಕು. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಅವರು ಪ್ರಧಾನಿಯಾದಾಗಿನಿಂದ ಇವತ್ತಿನವರೆಗೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಒಂದು ದಿನ ವಿಶ್ರಾಂತಿ ತಗೊಂಡಿದ್ದನ್ನು ನಾವು ಕೇಳಿಲ್ಲ. ಅಂಥ ಒಬ್ಬ ಪ್ರಧಾನಿನ ಹೊಂದಿರುವಂಥದ್ದು.